ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸದಲ್ಲಿ ಕನ್ನಡ ಟೈಪಿಂಗ್ ಕಲಿಯೋಣ ಬನ್ನಿ ಭಾಗ 1ರಲ್ಲಿ ಸ್ವರಗಳು ಮತ್ತು ವ್ಯಂಜನಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು ಕನ್ನಡ ಟೈಪಿಂಗ್ ಕಲಿಯೋಣ ಬನ್ನಿ ಭಾಗ 2ರಲ್ಲಿ ನಾನು ಗುಣಿತಾಕ್ಷರಗಳು ಅಥವಾ ಕಕ ಬಳಿಗಳನ್ನು ನಾನು ಇಲ್ಲಿ ಟೈಪ್ ಮಾಡಿ ನಿಮಗೆ ಪ್ರಾಕ್ಟಿಕಲ್ ಆಗಿ ಒಂದು ಇಂಗ್ಲೀಷ್ ಕೀಸ್ಗಳನ್ನು ಟೈಪ್ ಮಾಡಿದಾಗ ಕನ್ನಡ ಅಕ್ಷರಗಳು ಬರ್ತವೆ. ಸೊ ಆ ಕಾಂಬಿನೇಷನ್ ಕೀಸ್ಗಳನ್ನ ಎಲ್ಲ ನಿಮಗೆ ಇಲ್ಲಿ ನಾನು ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ. ಕಕ ಬಳಿಗಳನ್ನ ಪೂರ್ತಿಯಾಗಿ ಕದಿಂದ ಜ್ಞಾದವರೆಗೆ ನಾನು ಎಲ್ಲನೂ ಕಕ ಬಳಿ ನಿಮಗೆ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಪೂರ್ತಿಯಾಗಿ ವಿಡಿಯೋ ನೋಡೋದ್ರಿಂದ ನಿಮಗೆ ಪೂರ್ಣವಾಗಿ ನೀವು ಕೂಡ ಕಕ ಬಳಿಗಳನ್ನು ಕಲ್ಕೋಬಹುದು. ಓಕೆ, ಕ್ಲಾಸನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಇವಾಗ ಫಸ್ಟ್ ನಾವು ನುಡಿ ಓಪನ್ ಮಾಡ್ಕೋಬೇಕು. ನುಡಿ ಯಾವುದಾದ್ರೂ ಇರ್ಬೋದು, 4.0, 5.0, 6.0 ಯಾವುದಾದ್ರೂ ವರ್ಜನ್ ನಮ್ಮ ಹತ್ರ ಇರ್ಬೋದು. ನಾ ಈಗ ನುಡಿ 5.0 ಇದೆ, ಅದನ್ನು ಓಪನ್ ಮಾಡ್ಕೋತೀನಿ. ಓಕೆ, ರೈಟ್ ಕ್ಲಿಕ್ ಮಾಡಿ ಓಪನ್. ಸೊ ಓಪನ್ ಆದ ತಕ್ಷಣ ನಾವು ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಕಡತದಲ್ಲಿ ಹೋಗಿ ಇಲ್ಲಿ ಹೊಸ ತಗೋಬೇಕು. ಆಮೇಲೆ ಇಲ್ಲಿ ಓಕೆ ಕೊಡೋದು. ಓಕೆ ಕೊಟ್ಟ ನಂತರ ನಾವಿಲ್ಲಿ ಟೈಪ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ನಾವಿಲ್ಲಿ ಏನು ಮಾಡ್ಕೋಬೋದು, ಟೈಪ್ ಮಾಡ್ಕೋಬೋದು. ಕೆ ಪ್ರೆಸ್ ಮಾಡಿದರೆ ಕ ಬರ್ತದೆ, ಕೆ ಮತ್ತು ಶಿಫ್ಟ್ ಎ ಪ್ರೆಸ್ ಮಾಡಿದರೆ ಕ ಬರ್ತದೆ. ಸೊ ಈ ಪ್ರಕಾರ ನಾವು ಇಲ್ಲಿ ಏನು ಮಾಡ್ಕೋಬೋದು, ಇಲ್ಲೇ ಟೈಪಿಂಗನ್ನು ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ಇಲ್ಲೇ ನಾವು ಇಲ್ಲಿ ನೋಡ್ಕೋಬೋದು. ಇಲ್ಲೇ ಟೈಪಿಂಗ್ ನಾವಿಲ್ಲಿ ಮಾಡ್ಕೋಬೋದು. ನಾ ಇವಾಗ MS ವರ್ಡ್ದಲ್ಲಿ ಒಂದು ಕಕ ಬಳ್ಳಿಗಳ ಗುಣಿತಾಕ್ಷರಗಳ ಒಂದು ಟೇಬಲನ್ನು ರೆಡಿ ಮಾಡಿದ್ದೀನಿ. ಅಂದರೆ ಇಂಗ್ಲೀಷ್ ಕಾಂಬಿನೇಷನ್ ಕೀಗಳನ್ನ ನಾನು ಅಲ್ಲಿ ಟೈಪ್ ಮಾಡಿ ಇಟ್ಟಿದ್ದೀನಿ. ಸೊ ಆ ಒಂದು ಇಂಗ್ಲೀಷ್ ಕೀಗಳನ್ನು ಟೈಪ್ ಮಾಡಿದಾಗ, ಕೀಬೋರ್ಡಲ್ಲಿ ಟೈಪ್ ಮಾಡಿದಾಗ ಕನ್ನಡ ಅಕ್ಷರಗಳು ಬರ್ತವೆ. ಸೊ ಅವುಗಳನ್ನ ಒಂದೊಂದಾಗಿ ನಾನು ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇವಾಗ ನಾನು ಇದನ್ನು ಮಿನಿಮೈಸ್ ಮಾಡಿ ಇಡ್ತೀನಿ ಮತ್ತು ಅಲ್ಲಿ ಡೈರೆಕ್ಟಾಗಿ MS ವರ್ಡನ್ನು ಓಪನ್ ಮಾಡ್ಕೋತೀನಿ. ಸೊ ಇಲ್ಲಿ ನೋಡ್ಕೋಬೋದು ಗುಣಿತಾಕ್ಷರಗಳು ಅಥವಾ ಕಕ ಬಳ್ಳಿಗಳು. ಇಲ್ಲಿ ಕೀ ಕಾಂಬಿನೇಷನ್ ಎಲ್ಲ ಇದಾವೆ ನೋಡ್ರಿ. ಕೆ ಪ್ಲಸ್ ಶಿಫ್ಟ್ ಎ, KI, ಕೆ ಶಿಫ್ಟ್ ಐ, KU. ಸೊ ಇಲ್ಲಿ ಪ್ರತಿಯೊಂದು ನಾನು ಏನು ಮಾಡಿದ್ದೀನಿ, ಇಲ್ಲಿ ಕದಿಂದ ಜ್ಞಾವರೆಗೆ ನಾನು ಎಲ್ಲನೂ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಒಂದೊಂದಾಗಿ ನಾನು ನಿಮಗೆ ಒಂದು ಕೀಸ್ ಮುಖಾಂತರ ಇಲ್ಲಿ ಟೈಪ್ ಮಾಡ್ಕೊತ ತೋರಿಸ್ತೀನಿ. ಓಕೆ, ಸೊ ಮೊದಲನೇದಾಗಿ ಕೆ, ಇಲ್ಲಿ ಕೀಬೋರ್ಡ್ದಲ್ಲಿ ಇರ್ತಕ್ಕಂಥ ಸ್ಮಾಲ್ ಕೆಯನ್ನು ಟೈಪ್ ಮಾಡ್ಕೋಬೇಕು. ಓಕೆ, ಕೆ ಇಲ್ಲಿ ಕೆ ಶಿಫ್ಟ್ ಎ, KI ಇಲ್ಲಿ KI ಕೀ ಆಗಿದೆ. ಇಲ್ಲಿ ಕೆ ಶಿಫ್ಟ್ ಐ ಕೀ, KU, ಕೆ ಶಿಫ್ಟ್ ಯು, ಕೆ ಶಿಫ್ಟ್ ಆರ್ ಕ್ರೂ. ಓಕೆ, ಕ ಕೀ ಕು ಕ್ರೂ. ಓಕೆ, KE ಕೆ ಶಿಫ್ಟ್ ಇ ಕೆ ಶಿಫ್ಟ್ ವೈ ಕೈ, KO. ಓಕೆ, ಇಲ್ಲಿ KO ಕೆ ಶಿಫ್ಟ್ ಓ ಕೋ. ಇಲ್ಲಿ ಕೆ ಶಿಫ್ಟ್ ವಿ ಕೌ, ಕೆ ಶಿಫ್ಟ್ ಎಮ್ ಕಮ್, ಕೆ ಶಿಫ್ಟ್ ಎಚ್ ಕಹ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ದೊಡ್ಡ ಕಕ ಬಳಿ ನಾವು ಟೈಪ್ ಮಾಡ್ಕೋಬೇಕಾದ್ರೆ ಇಲ್ಲಿ ಶಿಫ್ಟ್ ಪ್ರೆಸ್ ಮಾಡ್ಕೋಬೇಕು. ಓಕೆ, ಶಿಫ್ಟ್ ಕೆ ಶಿಫ್ಟ್ ಕೆ ಮತ್ತು ಇಲ್ಲಿ ಶಿಫ್ಟ್ ಎ ಖಾ, ಇಲ್ಲಿ ಶಿಫ್ಟ್ ಖಿ. ಓಕೆ, ಇಲ್ಲಿ ಶಿಫ್ಟ್ ಕೆ ಮತ್ತು ಐ, ಸ್ಮಾಲ್ ಐ. ಓಕೆ, ಶಿಫ್ಟ್ ಕೆ ಶಿಫ್ಟ್ ಐ. ಓಕೆ, ಖಾ ಖಿ, ಶಿಫ್ಟ್ ಕೆ ಯು, ಸ್ಮಾಲ್ ಯು, ಖೂ. ಆಮೇಲೆ ಶಿಫ್ಟ್ ಕೆ ಶಿಫ್ಟ್ ಯು ಖೂ, ಶಿಫ್ಟ್ ಕೆ ಶಿಫ್ಟ್ ಆರ್ ಕ್ರೂ, ಶಿಫ್ಟ್ ಕೆ ಇ, ಸ್ಮಾಲ್ ಇ, ಖೇ, ಶಿಫ್ಟ್ ಕೆ ಶಿಫ್ಟ್ ಇ ಖೇ. ಸೊ ಈ ಪ್ರಕಾರ ಎಲ್ಲನೂ ಟೈಪ್ ಮಾಡ್ಕೋತ ಹೋಗ್ಬೋದು. ಆಮೇಲೆ ಶಿಫ್ಟ್ ಕೆ ಶಿಫ್ಟ್ ವೈ ಖೈ, ಶಿಫ್ಟ್ ಕೆ ಸ್ಮಾಲ್ ಓ. ಓಕೆ, ಖೋ, ಶಿಫ್ಟ್ ಕೆ ಶಿಫ್ಟ್ ಓ ಖೋ. ಆಮೇಲೆ ಇಲ್ಲಿ ಶಿಫ್ಟ್ ಕೆ ಶಿಫ್ಟ್ ವಿ ಖೌ, ಶಿಫ್ಟ್ ಕೆ ಶಿಫ್ಟ್ ಎಮ್ ಖಮ್,
ಶಿಫ್ಟ್ ಕೆ ಶಿಫ್ಟ್ ಎಚ್ ಕಹ. ಓಕೆ, ಸೊ ಇವಾಗ ದೊಡ್ಡ ಕ ಬಳಿ ನಾವಿಲ್ಲಿ ಟೈಪ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಇಲ್ಲಿ ಜಿ ಗ ಜಿ ಶಿಫ್ಟ್ ಎ ಗ, ಜಿ ಐ ಗಿ, ಜಿ ಶಿಫ್ಟ್ ಐ ಗಿ, ಜಿ ಯು ಗು, ಜಿ ಶಿಫ್ಟ್ ಯು ಗು, ಜಿ ಶಿಫ್ಟ್ ಆರ್ ಗ್ರೂ. ಓಕೆ, ಆಮೇಲೆ ಜಿ ಇ ಗೆ, ಜಿ ಶಿಫ್ಟ್ ಇ ಗೆ, ಆಮೇಲೆ ಜಿ ಶಿಫ್ಟ್ ವಾಯ್. ಓಕೆ, ಜಿ ಶಿಫ್ಟ್ ವಾಯ್ ಗೈ, ಜಿ ಓ ಗೋ, ಜಿ ಶಿಫ್ಟ್ ಓ ಗೋ, ಜಿ ಶಿಫ್ಟ್ ವಿ ಗೌ, ಜಿ ಶಿಫ್ಟ್ ಎಮ್ ಗಮ್, ಜಿ ಶಿಫ್ಟ್ ಎಚ್ ಗಹ. ಓಕೆ, ನೆಕ್ಸ್ಟ್ ಶಿಫ್ಟ್ ಜಿ ಘ, ಶಿಫ್ಟ್ ಜಿ ಶಿಫ್ಟ್ ಎ ಘ, ಶಿಫ್ಟ್ ಜಿ ಐ ಘಿ, ಶಿಫ್ಟ್ ಜಿ ಶಿಫ್ಟ್ ಐ ಘಿ, ಶಿಫ್ಟ್ ಜಿ ಯು, ಶಿಫ್ಟ್ ಜಿ ಶಿಫ್ಟ್ ಯು, ಶಿಫ್ಟ್ ಜಿ ಶಿಫ್ಟ್ ಆರ್ ಗ್ರೂ, ಶಿಫ್ಟ್ ಜಿ ಇ. ಓಕೆ, ಶಿಫ್ಟ್ ಜಿ ಶಿಫ್ಟ್ ಇ ಘೆ ಘೆ, ಶಿಫ್ಟ್ ಜಿ ಶಿಫ್ಟ್ ವಾಯ್, ಶಿಫ್ಟ್ ಜಿ ಓ ಸ್ಮಾಲ್ ಓ ಘೋ. ಓಕೆ, ಶಿಫ್ಟ್ ಜಿ ಶಿಫ್ಟ್ ಓ ಘೋ ಘೋ, ಶಿಫ್ಟ್ ಜಿ ಆಮೇಲೆ ಶಿಫ್ಟ್ ವಿ ಘೌ, ಶಿಫ್ಟ್ ಜಿ ಶಿಫ್ಟ್ ಎಮ್ ಘಮ್, ಶಿಫ್ಟ್ ಜಿ ಶಿಫ್ಟ್ ಎಚ್ ಗಹ. ಓಕೆ, ನೆಕ್ಸ್ಟ್ ಇನ್ನು ಕ ಖ ಗ ಗ ङ ङ ङ. ಓಕೆ, ಶಿಫ್ಟ್ ಝಡ್ ङ, ಶಿಫ್ಟ್ ಝಡ್ ಶಿಫ್ಟ್ ಎ, ಶಿಫ್ಟ್ ಝಡ್ ಐ, ಶಿಫ್ಟ್ ಝಡ್ ಶಿಫ್ಟ್ ಐ, ಶಿಫ್ಟ್ ಝಡ್ ಯು, ಶಿಫ್ಟ್ ಝಡ್ ಶಿಫ್ಟ್ ಯು, ಶಿಫ್ಟ್ ಝಡ್ ಶಿಫ್ಟ್ ಆರ್. ಓಕೆ, ಶಿಫ್ಟ್ ಝಡ್ ಇ, ಶಿಫ್ಟ್ ಝಡ್ ಶಿಫ್ಟ್ ಇ, ಶಿಫ್ಟ್ ಝಡ್ ಶಿಫ್ಟ್ ವಾಯ್, ಶಿಫ್ಟ್ ಝಡ್ ಓ, ಶಿಫ್ಟ್ ಝಡ್ ಶಿಫ್ಟ್ ಓ, ಶಿಫ್ಟ್ ಝಡ್ ಶಿಫ್ಟ್ ವಾಯ್, ಶಿಫ್ಟ್ ಝಡ್ ಶಿಫ್ಟ್ ಎಮ್. ಓಕೆ, ngam ngah, ಶಿಫ್ಟ್ ಝಡ್ ಶಿಫ್ಟ್ ಎಚ್. ಓಕೆ, ಈ ಪ್ರಕಾರ ಂಗ ನಾವಿಲ್ಲಿ ಟೈಪ್ ಮಾಡ್ಕೋಬೋದು. ನೆಕ್ಸ್ಟ್ ಚೇಚ ಟೈಪ್ ಮಾಡಬೇಕಾದ್ರೆ ಇಲ್ಲಿ ಸಿಯನ್ನು, ಇಂಗ್ಲೀಷ್ ಸಿಯನ್ನು ಟೈಪ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಸಿ ಚ, ಸಿ ಶಿಫ್ಟ್ ಎ ಚ, ಸಿ ಐ ಚಿ. ಓಕೆ, ಇಲ್ಲಿ ಸಿ ಐ ಚಿ, ಸಿ ಶಿಫ್ಟ್ ಐ ಚಿ, ಸಿ ಯು, ಸಿ ಶಿಫ್ಟ್ ಯು, ಸಿ ಶಿಫ್ಟ್ ಆರ್, ಸಿ ಇ. ಓಕೆ, ಸಿ ಶಿಫ್ಟ್ ಇ ಚೆ ಚೆ, ಚೈ ಶಿಫ್ಟ್ ವಾಯ್, ಸಿ ಶಿಫ್ಟ್ ವಾಯ್ ಚೈ, ಸಿ ಓ, ಸಿ ಶಿಫ್ಟ್ ಓ. ಓಕೆ, ಚೋ ಚೋ, ಸಿ ಶಿಫ್ಟ್ ವಿ ಚೌ, ಸಿ ಶಿಫ್ಟ್ ಎಮ್, ಸಿ ಶಿಫ್ಟ್ ಎಚ್ ಚಹ. ಓಕೆ, ಚಮ್ ಚಹ. ಸೊ ಈ ಪ್ರಕಾರ ನಾವು ಇಲ್ಲಿ ಚನು ಟೈಪ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ದೊಡ್ಡ ಛ ಟೈಪ್ ಮಾಡಬೇಕಾದ್ರೆ ಇಲ್ಲಿ ಶಿಫ್ಟ್ ಸಿ ಛ, ಶಿಫ್ಟ್ ಸಿ ಶಿಫ್ಟ್ ಎ ಛ. ಓಕೆ, ಶಿಫ್ಟ್ ಸಿ ಐ, ಆಮೇಲೆ ಶಿಫ್ಟ್ ಸಿ ಶಿಫ್ಟ್ ಐ ಛಿ ಛಿ, ಶಿಫ್ಟ್ ಸಿ ಯು, ಶಿಫ್ಟ್ ಸಿ ಶಿಫ್ಟ್ ಯು. ಓಕೆ, ಶಿಫ್ಟ್ ಸಿ ಶಿಫ್ಟ್ ಆರ್, ಶಿಫ್ಟ್ ಸಿ ಇ ಛೆ, ಶಿಫ್ಟ್ ಸಿ ಶಿಫ್ಟ್ ಇ ಛೆ ಛೆ. ಓಕೆ, ಶಿಫ್ಟ್ ಸಿ ಶಿಫ್ಟ್ ವಾಯ್ ಛೈ, ಶಿಫ್ಟ್ ಸಿ ಓ ಛೋ, ಶಿಫ್ಟ್ ಸಿ ಶಿಫ್ಟ್ ಓ ಛೋ ಛೋ, ಶಿಫ್ಟ್ ಸಿ ಶಿಫ್ಟ್ ವಿ ಛೌ,
ಓಕೆ. ಆಮೇಲೆ ಶಿಫ್ಟ್ ಸಿ ಶಿಫ್ಟ್ ಎಮ್ ಛಮ್, ಶಿಫ್ಟ್ ಸಿ ಶಿಫ್ಟ್ ಎಚ್ ಚಹ. ಓಕೆ, ಛಮ್ ಛಹ. ಇನ್ನು ಜ ಟೈಪ್ ಮಾಡ್ಕೋಬೇಕು, ಜೆ ಪ್ರೆಸ್ ಮಾಡ್ಕೋಬೇಕು. ಓಕೆ, ಜೆ ಪ್ರೆಸ್ ಮಾಡಿದರೆ ಜೆ ಶಿಫ್ಟ್ ಎ ಜ, ಜೆ ಐ. ಓಕೆ, ಜಿ. ಆಮೇಲೆ ಜೆ ಶಿಫ್ಟ್ ಐ ಜಿ, ಜೆ ಯು, ಜೆ ಶಿಫ್ಟ್ ಯು ಜು, ಜೆ ಶಿಫ್ಟ್ ಆರ್. ಓಕೆ, ಜೆ ಇ ಜೆ ಶಿಫ್ಟ್ ಇ ಜೆ ಶಿಫ್ಟ್ ವೈ ಜೆ ಓ ಜೆ ಶಿಫ್ಟ್ ಓ ಜೋ. ಆಮೇಲೆ ಜೆ ಶಿಫ್ಟ್ ವಿ ಜೆ ಶಿಫ್ಟ್ ಎಮ್ ಜಮ್, ಜೆ ಶಿಫ್ಟ್ ಎಚ್ ಜಹ. ಓಕೆ, ಈಗ ಜ ಕಂಪ್ಲೀಟ್ ಅದು. ಓಕೆ, ಇಲ್ಲಿ ಜೆ. ಓಕೆ, ಇನ್ನು ನೆಕ್ಸ್ಟ್ ಝ ದೊಡ್ಡ ಝ. ಓಕೆ, ಶಿಫ್ಟ್ ಜೆ. ಓಕೆ, ಇಲ್ಲಿ ಏನು ಮಾಡಬೇಕು? ಶಿಫ್ಟ್ ಜೆ ಶಿಫ್ಟ್ ಜೆ ಶಿಫ್ಟ್ ಎ ಝ, ಶಿಫ್ಟ್ ಜೆ ಐ, ಶಿಫ್ಟ್ ಜೆ ಶಿಫ್ಟ್ ಐ, ಶಿಫ್ಟ್ ಜೆ ಯು ಜು, ಶಿಫ್ಟ್ ಜೆ ಶಿಫ್ಟ್ ಯು ಜು. ಆಮೇಲೆ ಶಿಫ್ಟ್ ಜೆ ಶಿಫ್ಟ್ ಆರ್, ಶಿಫ್ಟ್ ಜೆ ಇ, ಶಿಫ್ಟ್ ಜೆ ಶಿಫ್ಟ್ ಇ ಜೆ ಶಿಫ್ಟ್ ಜೆ ಶಿಫ್ಟ್ ವೈ, ಶಿಫ್ಟ್ ಜೆ ಓ, ಶಿಫ್ಟ್ ಜೆ ಶಿಫ್ಟ್ ಓ ಝೋ, ಶಿಫ್ಟ್ ಜೆ ಶಿಫ್ಟ್ ವಿ ಝೌ, ಶಿಫ್ಟ್ ಜೆ ಶಿಫ್ಟ್ ಎಮ್ ಝಮ್, ಶಿಫ್ಟ್ ಜೆ ಶಿಫ್ಟ್ ಎಚ್ ಝಹ. ಓಕೆ, ಈಗ ಝ ಕಂಪ್ಲೀಟ್ ಆಗಿದೆ. ಓಕೆ, ಕ ಖ ಗ ಗ ಝ ಯ. ಇನ್ನು ಎ ಟೈಪ್ ಮಾಡಬೇಕಾಗಿತ್ತಂದ್ರೆ ಇಲ್ಲಿ ಸ್ಮಾಲ್ ಜಡ್ ನಾವು ಟೈಪ್ ಮಾಡ್ಕೋಬೇಕು. ಓಕೆ, ಜಡ್ ಶಿಫ್ಟ್ ಎ. ಓಕೆ, ಜಡ್ ಐ, ಜಡ್ ಶಿಫ್ಟ್ ಐ, ಜಡ್ ಯು. ಆಮೇಲೆ ಜಡ್ ಶಿಫ್ಟ್ ಯು, ಇಲ್ಲಿ ಝಡ್. ಓಕೆ, ಝಡ್ ಶಿಫ್ಟ್ ಆರ್, ಝಡ್ ಇ, ಝಡ್ ಶಿಫ್ಟ್ ಇ. ಓಕೆ, ಆಮೇಲೆ ಝಡ್ ಶಿಫ್ಟ್ ವೈ, ಝಡ್ ಶಿಫ್ಟ್ ವೈ, ಝಡ್ ಓ, ಝಡ್ ಶಿಫ್ಟ್ ಓ, ಝಡ್ ಶಿಫ್ಟ್ ವಿ, ಝಡ್ ಶಿಫ್ಟ್ ಎಮ್. ಓಕೆ, ಝಡ್ ಶಿಫ್ಟ್ ಎಚ್. ಇನ್ನು ಟ ಟೈಪ್ ಮಾಡ್ಕೊಳ್ಳೋಣ. ಇಂಗ್ಲೀಷ್ನಲ್ಲಿ ಕ್ಯೂ ಟೈಪ್ ಮಾಡಿದಾಗ ಟ ಅಕ್ಷರ ಬರ್ತದೆ. ಓಕೆ, ಇಲ್ಲಿ ಸ್ಮಾಲ್ ಕ್ಯೂ ಟ, ಕ್ಯೂ ಶಿಫ್ಟ್ ಎ ಟ, ಕ್ಯೂ ಐ ಟಿ, ಕ್ಯೂ ಶಿಫ್ಟ್ ಐ. ಓಕೆ, ಆಮೇಲೆ ಕ್ಯೂ ಯು, ಕ್ಯೂ ಶಿಫ್ಟ್ ಯು ಟು, ಕ್ಯೂ ಶಿಫ್ಟ್ ಆರ್. ಆಮೇಲೆ ಕ್ಯೂ ಇ ಟೆ, ಕ್ಯೂ ಶಿಫ್ಟ್ ಇ ಟೆ, ಕ್ಯೂ ಶಿಫ್ಟ್ ವೈ ಟೈ, ಕ್ಯೂ ಓ ಟೋ, ಕ್ಯೂ ಶಿಫ್ಟ್ ಓ ಟೋ. ಓಕೆ, ಆಮೇಲೆ ಕ್ಯೂ ಶಿಫ್ಟ್ ವಿ ಟೌ, ಕ್ಯೂ ಶಿಫ್ಟ್ ಎಮ್ ಟಮ್, ಕ್ಯೂ ಶಿಫ್ಟ್ ಎಚ್ ಟಹ. ಓಕೆ, ಇವು ಇವು ಸಣ್ಣ ಟ ಬರಿಬೇಕಾದ್ರೆ ಸ್ಮಾಲ್ ಕ್ಯೂ. ಇನ್ನು ಶಿಫ್ಟ್ ಕ್ಯೂ ನಾವು ಟೈಪ್ ಮಾಡಿದ್ದು ಅಂದ್ರೆ ದೊಡ್ಡ ಠ ಬರ್ತದೆ. ಓಕೆ, ಶಿಫ್ಟ್ ಕ್ಯೂ ಠ. ಆಮೇಲೆ
ಶಿಫ್ಟ್ ಕ್ಯೂ, ಶಿಫ್ಟ್ ಎ ಠ, ಶಿಫ್ಟ್ ಕ್ಯೂ ಐ ಠಿ, ಶಿಫ್ಟ್ ಕ್ಯೂ ಶಿಫ್ಟ್ ಐ ಠಿ ಟಿ. ಆಮೇಲೆ ಶಿಫ್ಟ್ ಕ್ಯೂ ಯು, ಶಿಫ್ಟ್ ಕ್ಯೂ ಶಿಫ್ಟ್ ಯು, ಶಿಫ್ಟ್ ಕ್ಯೂ ಶಿಫ್ಟ್ ಆರ್, ಶಿಫ್ಟ್ ಕ್ಯೂ ಇ, ಶಿಫ್ಟ್ ಕ್ಯೂ ಶಿಫ್ಟ್ ಇ ಠೆ ಠೆ. ಶಿಫ್ಟ್ ಕ್ಯೂ ಶಿಫ್ಟ್ ವೈ ಠೈ, ಶಿಫ್ಟ್ ಕ್ಯೂ ಓ ಠೋ, ಶಿಫ್ಟ್ ಕ್ಯೂ ಶಿಫ್ಟ್ ಓ ಠೋ ಠೋ ಠೌ. ಶಿಫ್ಟ್ ಕ್ಯೂ ಶಿಫ್ಟ್ ವಿ ಠೌ, ಶಿಫ್ಟ್ ಕ್ಯೂ ಶಿಫ್ಟ್ ಎಮ್ ಠಮ್, ಮತ್ತು ಶಿಫ್ಟ್ ಕ್ಯೂ ಶಿಫ್ಟ್ ಕ್ಯೂ ಶಿಫ್ಟ್ ಎಚ್ ಠಹ ಠಹ, ಶಿಫ್ಟ್ ಕ್ಯೂ ಶಿಫ್ಟ್ ಎಚ್ ಠಹ. ಓಕೆ, ಠಮ್ ಠಹ. ಇನ್ನು ಇಲ್ಲಿ ನಾವು ಡಡಾ ಟೈಪ್ ಮಾಡ್ಕೊಳ್ಳೋಣ. ಡಡಾ ಟೈಪ್ ಮಾಡ್ಕೋಬೇಕಾಗಿತ್ತಂದರೆ ಇಲ್ಲಿ ಇಂಗ್ಲೀಷ್ನಲ್ಲಿ ಡಬ್ಲ್ಯೂ ನಾವು ಕೀಯನ್ನು ಪ್ರೆಸ್ ಮಾಡಿದಾಗ ಇಲ್ಲಿ ಡಡಾ ಬರ್ತವೆ. ಡಬ್ಲ್ಯೂ ಅಂದರೆ ಡಬ್ಲ್ಯೂ ನಾವು ಪ್ರೆಸ್ ಮಾಡಿದಂದರೆ ಡ ಬರ್ತದೆ. ಸೊ ನಾವು ಡಡಾ ಟೈಪ್ ಮಾಡಬೇಕಂದ್ರೆ ಡಬ್ಲ್ಯೂವನ್ನು ಯೂಸ್ ಮಾಡ್ಕೋಬೇಕು. ಓಕೆ, ಸ್ಮಾಲ್ ಡಬ್ಲ್ಯೂ, ಸಣ್ಣ ಡಕ ಸ್ಮಾಲ್ ಡಬ್ಲ್ಯೂ ಡ ಡ. ಓಕೆ, ಡಬ್ಲ್ಯೂ ಐ, ಓಕೆ ಡಬ್ಲ್ಯೂ ಐ ಡ ಡ ಡಿ. ಆಮೇಲೆ ಡಬ್ಲ್ಯೂ ಶಿಫ್ಟ್ ಐ ಡಿ. ಆಮೇಲೆ ಡಬ್ಲ್ಯೂ ಯು ಡು, ಡಬ್ಲ್ಯೂ ಶಿಫ್ಟ್ ಯು, ಡಬ್ಲ್ಯೂ ಶಿಫ್ಟ್ ಆರ್. ಆಮೇಲೆ ಡಬ್ಲ್ಯೂ ಇ ಡೇ, ಡಬ್ಲ್ಯೂ ಶಿಫ್ಟ್ ಇ ಡೇ ಡೇ, ಡಬ್ಲ್ಯೂ ಶಿಫ್ಟ್ ವೈ ಡೈ, ಡಬ್ಲ್ಯೂ ಓ ಡೋ, ಡಬ್ಲ್ಯೂ ಶಿಫ್ಟ್ ಓ ಡೋ ಡೋ, ಡಬ್ಲ್ಯೂ ಶಿಫ್ಟ್ ವಿ ಡೌ, ಡಬ್ಲ್ಯೂ ಶಿಫ್ಟ್ ಎಮ್ ಡಮ್, ಡಬ್ಲ್ಯೂ ಶಿಫ್ಟ್ ಎಚ್ ಡಹ. ಸಣ್ಣ ಡಡ ನಾವಿಲ್ಲಿ ಡಬ್ಲ್ಯೂ ಸ್ಮಾಲ್ ಡಬ್ಲ್ಯೂ ಪ್ರೆಸ್ ಮಾಡ್ಕೋಬೇಕು. ಇನ್ನು ಶಿಫ್ಟ್ ಡಬ್ಲ್ಯೂ ಪ್ರೆಸ್ ಮಾಡಿದ್ರೆ ನಾವು ದೊಡ್ಡ ಢ ರೆಡಿ ಮಾಡ್ಕೋಬೋದು. ಓಕೆ, ಶಿಫ್ಟ್ ಡಬ್ಲ್ಯೂ ಢ. ಓಕೆ, ಆಮೇಲೆ ಶಿಫ್ಟ್ ಡಬ್ಲ್ಯೂ ಶಿಫ್ಟ್ ಎ ಢ, ಶಿಫ್ಟ್ ಡಬ್ಲ್ಯೂ ಐ. ಓಕೆ, ಶಿಫ್ಟ್ ಡಬ್ಲ್ಯೂ ಶಿಫ್ಟ್ ಐ. ಆಮೇಲೆ ಶಿಫ್ಟ್ ಡಬ್ಲ್ಯೂ ಓಕೆ ಯು, ಶಿಫ್ಟ್ ಡಬ್ಲ್ಯೂ ಶಿಫ್ಟ್ ಡಬ್ಲ್ಯೂ ಶಿಫ್ಟ್ ಯು ಡು ಢೂ, ಶಿಫ್ಟ್ ಡಬ್ಲ್ಯೂ ಶಿಫ್ಟ್ ಆರ್, ಶಿಫ್ಟ್ ಡಬ್ಲ್ಯೂ ಇ ಢೇ, ಶಿಫ್ಟ್ ಡಬ್ಲ್ಯೂ ಶಿಫ್ಟ್ ಇ ಢೇ ಢೇ. ಆಮೇಲೆ ಶಿಫ್ಟ್ ಡಬ್ಲ್ಯೂ ಶಿಫ್ಟ್ ವೈ ಢೈ, ಶಿಫ್ಟ್ ಡಬ್ಲ್ಯೂ ಓ ಸ್ಮಾಲ್ ಓ ಢೋ, ಶಿಫ್ಟ್ ಡಬ್ಲ್ಯೂ ಶಿಫ್ಟ್ ಓ ಢೋ ಢೋ, ಶಿಫ್ಟ್ ಡಬ್ಲ್ಯೂ ಶಿಫ್ಟ್ ವೈ ಢೌ, ಶಿಫ್ಟ್ ಡಬ್ಲ್ಯೂ ಶಿಫ್ಟ್ ಎಮ್ ಢಮ್, ಶಿಫ್ಟ್ ಡಬ್ಲ್ಯೂ ಶಿಫ್ಟ್ ಎಚ್ ಡಹ. ಓಕೆ, ಇವು ನಾವು ದೊಡ್ಡ ಡಡ ಬರಿಬೇಕಾದ್ರೆ ಏನು ಮಾಡಬೇಕು? ಶಿಫ್ಟ್ ಡಬ್ಲ್ಯೂ. ಇನ್ನು 3 ಗಂಟೆ ನ ಟೈಪ್ ಮಾಡ್ಕೋಬೇಕಾಗಿತ್ತಂದ್ರೆ ಶಿಫ್ಟ್ ಎನ್. ಓಕೆ, ನ. ಮತ್ತು ಇಲ್ಲಿ ಶಿಫ್ಟ್ ಎನ್ ಶಿಫ್ಟ್ ಎ ನಾ, ಶಿಫ್ಟ್ ಎನ್ ಐ ನೀ, ಶಿಫ್ಟ್ ಎನ್ ಓಕೆ ಶಿಫ್ಟ್ ಎನ್ ಶಿಫ್ಟ್ ಐ ನೀ ನೀ. ಆಮೇಲೆ ಇನ್ನು ಶಿಫ್ಟ್ ಎನ್ ಯು, ಶಿಫ್ಟ್ ಎನ್ ಶಿಫ್ಟ್ ಯು. ಆಮೇಲೆ ಶಿಫ್ಟ್ ಎನ್ ಶಿಫ್ಟ್ ಆರ್, ಶಿಫ್ಟ್ ಎನ್ ಇ ಸ್ಮಾಲ್ ಇ, ಶಿಫ್ಟ್ ಎನ್ ಶಿಫ್ಟ್ ಇ ನೇ ನೇ, ಶಿಫ್ಟ್ ಎನ್ ಶಿಫ್ಟ್ ವೈ ನೈ, ಶಿಫ್ಟ್ ಎನ್ ಓ ನೋ, ಶಿಫ್ಟ್ ಎನ್ ಶಿಫ್ಟ್ ಓ ನೋ ನೋ ನೌ, ಶಿಫ್ಟ್ ಎನ್ ಶಿಫ್ಟ್ ವಿ ನೌ, ಶಿಫ್ಟ್ ಎನ್ ಶಿಫ್ಟ್ ಎಮ್ ನಮ್, ಶಿಫ್ಟ್ ಎನ್ ಶಿಫ್ಟ್ ಎಚ್ ನಹ. ಓಕೆ, ಟ ಠ ಡ ಡ ನ. ಇವಾಗ ತ ನಾವು ಟೈಪ್ ಮಾಡ್ಕೋಬೇಕಾಗಿತ್ತಂದ್ರೆ ಸ್ಮಾಲ್ ಟಿಯನ್ನು ಟೈಪ್ ಮಾಡಿದರೆ ಕನ್ನಡದಲ್ಲಿ ತ ಬರ್ತದೆ. ಓಕೆ, ಇವಾಗ ಸ್ಮಾಲ್ ಟಿ ತ. ಓಕೆ, ಟಿ ಶಿಫ್ಟ್ ಎ. ಓಕೆ, ಟಿ ಐ ಟಿ, ಟಿ ಶಿಫ್ಟ್ ಐ
ಟಿ ಯು, ಟಿ ಶಿಫ್ಟ್ ಯು, ಓಕೆ. ಟಿ ಶಿಫ್ಟ್ ಆರ್, ಟಿ ಇ te, ಟಿ ಶಿಫ್ಟ್ ಇ te, ಟಿ ಶಿಫ್ಟ್ ವೈ ತೈ, ಟಿ ಓ ತೋ, ಓಕೆ. ಟಿ ಶಿಫ್ಟ್ ಓ ತೋ, ಟಿ ಶಿಫ್ಟ್ ವಿ ತೌ, ಟಿ ಶಿಫ್ಟ್ ಎಮ್ ತಮ್, ಟಿ ಶಿಫ್ಟ್ ಎಚ್ ತಹ. ಓಕೆ, ಇವಾಗ ನಾವು ತನ್ನು ಕಂಪ್ಲೀಟ್ ಮಾಡಿದ್ದೇವೆ. ಇನ್ನು ದೊಡ್ಡ ಥ ಬರಿಬೇಕಾಗಿತ್ತಂದ್ರೆ ಶಿಫ್ಟ್ ಟಿ ನಾವು ಇಂಗ್ಲೀಷ್ ಶಿಫ್ಟ್ ಟಿಯನ್ನು ಪ್ರೆಸ್ ಮಾಡಿದರೆ ನಮಗೆ ಕನ್ನಡ ಥ ನಾವು ಟೈಪ್ ಮಾಡ್ಕೋಬೋದು. ಓಕೆ, ಶಿಫ್ಟ್ ಟಿ ಥ, ಓಕೆ. ಶಿಫ್ಟ್ ಟಿ ಶಿಫ್ಟ್ ಎ ಥಾ, ಶಿಫ್ಟ್ ಟಿ ಐ ಥಿ, ಆಮೇಲೆ ಶಿಫ್ಟ್ ಟಿ ಶಿಫ್ಟ್ ಐ ಥಿ, ಶಿಫ್ಟ್ ಟಿ ಯು, ಶಿಫ್ಟ್ ಟಿ ಶಿಫ್ಟ್ ಯು ಥು, ಶಿಫ್ಟ್ ಟಿ ಶಿಫ್ಟ್ ಆರ್, ಶಿಫ್ಟ್ ಟಿ ಇ ಥೇ, ಶಿಫ್ಟ್ ಟಿ ಶಿಫ್ಟ್ ಇ ಥೇ, ಶಿಫ್ಟ್ ಟಿ ಶಿಫ್ಟ್ ವೈ ಥೈ, ಶಿಫ್ಟ್ ಟಿ ಓ ಥೋ, ಶಿಫ್ಟ್ ಟಿ ಶಿಫ್ಟ್ ಓ ಥೋ, ಶಿಫ್ಟ್ ಟಿ ಶಿಫ್ಟ್ ವಿ ಥೌ, ಶಿಫ್ಟ್ ಟಿ ಶಿಫ್ಟ್ ಎಮ್ ಥಮ್, ಶಿಫ್ಟ್ ಟಿ ಶಿಫ್ಟ್ ಎಚ್ ಥಹ. ಓಕೆ, ಇವು ದೊಡ್ಡ ಥ ಬರಿಬೇಕಾದ್ರೆ ನಾವು ಶಿಫ್ಟ್ ಪ್ರೆಸ್ ಮಾಡ್ಕೋಬೇಕಾಗ್ತದೆ. ಇನ್ನು ದ ಟೈಪ್ ಮಾಡ್ಕೋಬೇಕಾಗಿತ್ತಂದ್ರೆ ಸ್ಮಾಲ್ ಡಿ, ಓಕೆ. ಡಿ ದ, ಡಿ ಶಿಫ್ಟ್ ಎ ಡಿ ಐ, ಡಿ ಶಿಫ್ಟ್ ಐ ಡಿ ಯು, ಆಮೇಲೆ ಡಿ ಶಿಫ್ಟ್ ಯು ದು, ಡಿ ಶಿಫ್ಟ್ ಆರ್ ಡಿ ಇ, ಡಿ ಶಿಫ್ಟ್ ಇ ಡಿ ಶಿಫ್ಟ್ ವೈ ಡಿ ಓ ದೋ, ಡಿ ಶಿಫ್ಟ್ ದೋ, ಡಿ ಶಿಫ್ಟ್ ವಿ ದೌ, ಡಿ ಶಿಫ್ಟ್ ಎಮ್ ದಮ್, ಡಿ ಶಿಫ್ಟ್ ಎಚ್ ದಹ. ಓಕೆ, ಇವು ದ ಸ್ಮಾಲ್ ಡಿಯನ್ನು ನಾವು ಪ್ರೆಸ್ ಮಾಡಿದರೆ ಸಣ್ಣ ದ ಟೈಪ್ ಮಾಡ್ಕೋಬೋದು. ಇನ್ನು ಶಿಫ್ಟ್ ಡಿ ಪ್ರೆಸ್ ಮಾಡಿದರೆ ದೊಡ್ಡ ದ. ಓಕೆ, ಶಿಫ್ಟ್ ಡಿ ಧ, ಶಿಫ್ಟ್ ಡಿ ಶಿಫ್ಟ್ ಎ ಧ, ಶಿಫ್ಟ್ ಡಿ ಐ, ಶಿಫ್ಟ್ ಡಿ ಶಿಫ್ಟ್ ಐ, ಶಿಫ್ಟ್ ಡಿ ಯು, ಶಿಫ್ಟ್ ಡಿ ಶಿಫ್ಟ್ ಯು ಧು, ಶಿಫ್ಟ್ ಡಿ ಶಿಫ್ಟ್ ಆರ್, ಶಿಫ್ಟ್ ಡಿ ಇ, ಓಕೆ ಧೇ, ಶಿಫ್ಟ್ ಡಿ ಶಿಫ್ಟ್ ಇ, ಶಿಫ್ಟ್ ಡಿ ಶಿಫ್ಟ್ ವೈ धै, शिफ्ट डी ओ, शिफ्ट डी शिफ्ट ओ धो, शिफ्ट डी शिफ्ट वी धौ, शिफ्ट डी शिफ्ट एम धम, शिफ्ट डी शिफ्ट एच दह. ಓಕೆ, ಇವು ದೊಡ್ಡ ದ. ಇನ್ನು ಸ್ಮಾಲ್ ನನ ಅಂದರೆ ಸಣ್ಣ ನನ ನಾವು ಟೈಪ್ ಮಾಡ್ಕೋಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ನಾವು ಸ್ಮಾಲ್ ಎನ್ನನ್ನು ಟೈಪ್ ಮಾಡ್ಕೋಬೇಕು. ಎನ್, ಓಕೆ, ನ, ಎನ್ ಶಿಫ್ಟ್ ಎ, ಎನ್ ಐ, ಎನ್ ಶಿಫ್ಟ್ ಐ, ಎನ್ ಯು ನು, ಎನ್ ಶಿಫ್ಟ್ ಯು ನು, ಎನ್ ಶಿಫ್ಟ್ ಆರ್, ಎನ್ ಇ, ಎನ್ ಶಿಫ್ಟ್ ಇ, ಓಕೆ, ಎನ್ ಶಿಫ್ಟ್ ವೈ ನೈ, ಎನ್ ಓ ನೋ, ಎನ್ ಶಿಫ್ಟ್ ಓ ನೋ, ಓಕೆ, ಎನ್ ಶಿಫ್ಟ್ ಓ ನೋ, ಎನ್ ಶಿಫ್ಟ್ ವಿ ನೌ, ಎನ್ ಶಿಫ್ಟ್ ಎಮ್ ನಮ್, ಎನ್ ಶಿಫ್ಟ್ ಎಚ್ ನಹ. ಓಕೆ, ಇವು ನನ ಸಣ್ಣ ನನ. ಆಮೇಲೆ ಇನ್ನು ಪ ಟೈಪ್ ಮಾಡ್ಕೋಬೇಕಾಗಿತ್ತು ನಾವಿಲ್ಲಿ ಸ್ಮಾಲ್ ಪಿ, ಸಣ್ಣ ಪಿಯನ್ನು ಟೈಪ್ ಮಾಡ್ಕೋಬೇಕು. ಆವಾಗ ಪ ಅಕ್ಷರ ಬರ್ತದೆ. ಪಿ ಶಿಫ್ಟ್ ಎ, ಓಕೆ, ಪಿ ಐ, ಪಿ ಶಿಫ್ಟ್ ಐ, ಪಿ ಯು ಪು, ಪಿ ಶಿಫ್ಟ್ ಯು ಪು, ಪಿ ಶಿಫ್ಟ್ ಆರ್, ಓಕೆ, ಪಿ ಇ ಪೇ, ಶಿಫ್ಟ್ ಇ ಪೇ, ಓಕೆ, ಪಿ ಶಿಫ್ಟ್ ವೈ ಪೈ, ಪಿ ಓ ಪೋ, ಪಿ ಶಿಫ್ಟ್ ಓ ಪೋ, ಪಿ ಶಿಫ್ಟ್ ವಿ ಪೌ, ಪಿ ಶಿಫ್ಟ್ ಎಮ್ ಪಮ್, ಪಿ ಶಿಫ್ಟ್ ಎಚ್ ಪಹ. ಓಕೆ, ಇವು ಸಣ್ಣ ಪಪ್ಪ ನಾವು ಟೈಪ್ ಮಾಡ್ಬೇಕಾದ್ರೆ ಸ್ಮಾಲ್ ಪಿ. ಆಮೇಲೆ ಶಿಫ್ಟ್ ಪಿ ದೊಡ್ಡ ಪ. ಓಕೆ,
ಶಿಫ್ಟ್ ಪಿ ಹಿಡಿದು ನಾವಿಲ್ಲಿ ದೊಡ್ಡ ಪಪ್ಪ ರೆಡಿ ಮಾಡ್ಕೊಳ್ಳೋಣ. ಓಕೆ, ಶಿಫ್ಟ್ ಪಿ ಫ, ಶಿಫ್ಟ್ ಪಿ ಶಿಫ್ಟ್ ಎ, ಶಿಫ್ಟ್ ಪಿ ಐ, ಶಿಫ್ಟ್ ಪಿ ಶಿಫ್ಟ್ ಐ ಪ ಫ ಫಿ ಫಿ, ಶಿಫ್ಟ್ ಪಿ ಯು, ಶಿಫ್ಟ್ ಪಿ ಶಿಫ್ಟ್ ಯು ಫು ಫು, ಶಿಫ್ಟ್ ಪಿ ಶಿಫ್ಟ್ ಆರ್ ಫ್ರೂ, ಶಿಫ್ಟ್ ಪಿ ಇ, ಶಿಫ್ಟ್ ಪಿ ಶಿಫ್ಟ್ ಇ ಫೆ ಫೆ, ಶಿಫ್ಟ್ ಪಿ ಶಿಫ್ಟ್ ವೈ, ಶಿಫ್ಟ್ ಪಿ ಓ ಫೋ, ಶಿಫ್ಟ್ ಪಿ ಶಿಫ್ಟ್ ಓ ಫೋ ಫೋ, ಶಿಫ್ಟ್ ಪಿ ಶಿಫ್ಟ್ ವಿ ಫೌ, ಶಿಫ್ಟ್ ಪಿ ಶಿಫ್ಟ್ ಎಮ್ ಫಮ್, ಶಿಫ್ಟ್ ಪಿ ಶಿಫ್ಟ್ ಎಚ್ ಫಹ. ಓಕೆ, ಯು ಫಪ. ಇನ್ನು ಬ ಸ್ಮಾಲ್ ಬಿ ಅನ್ನು ನಾವು ಪ್ರೆಸ್ ಮಾಡಿದರೆ ಬ ಅಕ್ಷರ ಬರ್ತದೆ. ಓಕೆ, ಇಲ್ಲಿ ಬಿ ಬ, ಬಿ ಶಿಫ್ಟ್ ಎ, ಬಿ ಐ, ಬಿ ಶಿಫ್ಟ್ ಐ. ಓಕೆ, ಬಿ ಯು, ಬಿ ಶಿಫ್ಟ್ ಯು ಬೂ, ಬಿ ಶಿಫ್ಟ್ ಆರ್ ಬ್ರೂ, ಬಿ ಇ ಬೇ, ಬಿ ಶಿಫ್ಟ್ ಇ, ಬಿ ಶಿಫ್ಟ್ ವೈ, ಬಿ ಓ ಬೋ, ಬಿ ಶಿಫ್ಟ್ ಓ ಬೋ. ಓಕೆ, ಆಮೇಲೆ ಬಿ ಶಿಫ್ಟ್ ವಿ ಬೌ, ಬಿ ಶಿಫ್ಟ್ ಎಮ್ ಬಮ್, ಬಿ ಶಿಫ್ಟ್ ಎಚ್ ಬಹ. ಇವು ಸಣ್ಣ ಬ ನಾವು ಸ್ಮಾಲ್ ಬಿ ಅನ್ನು ಟೈಪ್ ಮಾಡ್ಕೋಬೇಕು. ಇನ್ನು ಶಿಫ್ಟ್ ಬಿ ಪ್ರೆಸ್ ಮಾಡಿದ್ರೆ ನಾವು ದೊಡ್ಡ ಬ ಅನ್ನು ರೆಡಿ ಮಾಡ್ಕೋಬೋದು. ಶಿಫ್ಟ್ ಬಿ ಬ, ಶಿಫ್ಟ್ ಬಿ ಶಿಫ್ಟ್ ಎ ಬಾ, ಶಿಫ್ಟ್ ಬಿ ಐ, ಶಿಫ್ಟ್ ಬಿ ಶಿಫ್ಟ್ ಐ, ಶಿಫ್ಟ್ ಬಿ ಯು, ಶಿಫ್ಟ್ ಬಿ ಶಿಫ್ಟ್ ಯು ಭೂ ಭೂ, ಶಿಫ್ಟ್ ಬಿ ಶಿಫ್ಟ್ ಆರ್ ಬ್ರೂ. ಆಮೇಲೆ ಶಿಫ್ಟ್ ಬಿ ಇ. ಓಕೆ, ಭೇ, ಶಿಫ್ಟ್ ಬಿ ಶಿಫ್ಟ್ ಇ ಭೇ ಭೇ, ಶಿಫ್ಟ್ ಬಿ ಶಿಫ್ಟ್ ವೈ ಭೈ, ಶಿಫ್ಟ್ ಬಿ ಶಿಫ್ಟ್ ಬಿ ಓ, ಶಿಫ್ಟ್ ಬಿ ಶಿಫ್ಟ್ ಓ ಭೋ ಭೋ, ಶಿಫ್ಟ್ ಬಿ ಶಿಫ್ಟ್ ವಿ ಬೋ, ಶಿಫ್ಟ್ ಬಿ ಶಿಫ್ಟ್ ಎಮ್ ಬಮ್, ಶಿಫ್ಟ್ ಬಿ ಶಿಫ್ಟ್ ಎಚ್ ಬಹ. ಇವು ದೊಡ್ಡ ಬ ನಾವು ಶಿಫ್ಟ್ ಬಿ ಪ್ರೆಸ್ ಮಾಡ್ಕೋಬೇಕು. ಇನ್ನು ಮ ಟೈಪ್ ಮಾಡ್ಕೊಳ್ಳೋಣ. ಓಕೆ, ಸೊ ಇನ್ನು ಮ ಟೈಪ್ ಮಾಡ್ಕೋಬೇಕಾದ್ರೆ ಇಲ್ಲಿ ಸ್ಮಾಲ್ ಎಮ್. ಓಕೆ, ಎಮ್ ಮ, ಎಮ್ ಶಿಫ್ಟ್ ಎ ಮ, ಎಮ್ ಐ, ಎಮ್ ಶಿಫ್ಟ್ ಐ ಮಿ ಮೀ, ಎಮ್ ಯು, ಎಮ್ ಶಿಫ್ಟ್ ಯು ಮು ಮೂ, ಎಮ್ ಶಿಫ್ಟ್ ಆರ್ ಮೃ, ಎಮ್ ಇ ಮೇ, ಎಮ್ ಶಿಫ್ಟ್ ಇ ಮೇ, ಎಮ್ ಶಿಫ್ಟ್ ವೈ ಮೈ, ಎಮ್ ಓ ಮೋ, ಎಮ್ ಶಿಫ್ಟ್ ಓ ಮೋ ಮೋ, ಎಮ್ ಶಿಫ್ಟ್ ವಿ ಮೌ, ಎಮ್ ಶಿಫ್ಟ್ ಎಮ್ ಮಮ್, ಎಮ್ ಶಿಫ್ಟ್ ಎಚ್ ಮಹ. ಓಕೆ, ಇವು ಮ. ಆಮೇಲೆ ಯ ನಾವು ಟೈಪ್ ಮಾಡ್ಕೋಬೇಕಾಯ್ತಂದ್ರೆ ಇಲ್ಲಿ ಸ್ಮಾಲ್ ವೈ ಟೈಪ್ ಮಾಡ್ಕೋಬೇಕು. ಓಕೆ, ಸ್ಮಾಲ್ ವೈ, ಇಲ್ಲಿ ವೈ ಯ, ವೈ ಶಿಫ್ಟ್ ಎ, ವೈ ಐ, ವೈ ಶಿಫ್ಟ್ ಐ ಯ ಇ, ವೈ ಯು, ವೈ ಶಿಫ್ಟ್ ಯು ಯು ಯು, ವೈ ಶಿಫ್ಟ್ ಆರ್, ವೈ ಇ, ವೈ ಶಿಫ್ಟ್ ಇ, ವೈ ಶಿಫ್ಟ್ ವೈ, ವೈ ಓ, ವೈ ಶಿಫ್ಟ್ ಓ ಯೋ ಯೋ. ಓಕೆ, ವೈ ಶಿಫ್ಟ್ ವಿ ಯೋ, ವೈ ಶಿಫ್ಟ್ ಎಮ್, ವೈ ಶಿಫ್ಟ್ ಎಚ್ ಎಮ್ ಯಹ. ಓಕೆ, ಇವು ಎಯ. ಇನ್ನು ರ ಟೈಪ್ ಮಾಡ್ಕೋಬೇಕಾಗಿತ್ತಾರೆ ನಾವಿಲ್ಲಿ ಆರ್ ಪ್ರೆಸ್ ಮಾಡ್ಕೋಬೇಕು, ಸ್ಮಾಲ್ ಆರ್. ಓಕೆ, ಆರ್ ರ, ಆರ್ ಶಿಫ್ಟ್ ಎ ರ. ಓಕೆ, ಆರ್ ಐ ರಿ, ಆರ್ ಶಿಫ್ಟ್ ಐ ರಿ ರಿ, ಆರ್ ಯು. ಓಕೆ, ಆರ್ ಶಿಫ್ಟ್ ಯು ರು ರು, ಆರ್ ಶಿಫ್ಟ್ ಆರ್, ಆರ್ ಇ, ಆರ್ ಶಿಫ್ಟ್ ಇ ರೇ ರೇ, ಆರ್ ಶಿಫ್ಟ್ ವೈ ರೈ,
ಆರ್ ಓ ರೋ, ಆರ್ ಶಿಫ್ಟ್ ಓ ರೋ ರೋ, ಆರ್ ಶಿಫ್ಟ್ ವಿ ರವ್, ಆರ್ ಶಿಫ್ಟ್ ಎಮ್ ರಮ್, ಆರ್ ಶಿಫ್ಟ್ ಎಚ್ ರಹ. ಓಕೆ, ಇವು ರ. ಆಮೇಲೆ ನೆಕ್ಸ್ಟ್ ಲಲ ನಾವು ಟೈಪ್ ಮಾಡ್ಕೋಬೇಕಾಗಿತ್ತಂದರೆ ಇಲ್ಲಿ ಸ್ಮಾಲ್ ಎಲ್. ಓಕೆ, ಸ್ಮಾಲ್ ಎಲ್ ಟೈಪ್ ಮಾಡ್ಕೋಬೇಕು. ಎಲ್, ಓಕೆ, ಲ, ಎಲ್ ಶಿಫ್ಟ್ ಎ, ಎಲ್ ಐ, ಎಲ್ ಶಿಫ್ಟ್ ಐ, ಎಲ್ ಯು, ಎಲ್ ಶಿಫ್ಟ್ ಯು, ಲು ಲು, ಎಲ್ ಶಿಫ್ಟ್ ಆರ್, ಎಲ್ ಇ, ಎಲ್ ಶಿಫ್ಟ್ ಇ, ले ले, एल शिफ्ट वाई लय, एल ओ लो, एल शिफ्ट ओ लो लो, एल शिफ्ट वी लव, एल शिफ्ट एम लम, एल शिफ्ट एच लह. इವು ಲ ಟೈಪ್ ಮಾಡ್ಕೋಬೇಕಾದ್ರೆ ಸ್ಮಾಲ್ ಎಲ್. ಇನ್ನು ಓವ ಟೈಪ್ ಮಾಡ್ಕೊಳ್ಳೋಣ. ಓಕೆ, ಓವ ಟೈಪ್ ಮಾಡ್ಕೋಬೇಕಾದ್ರೆ ಇಲ್ಲಿ ನಮಗೆ ವಿ ಅಕ್ಷರ ಟೈಪ್ ಮಾಡ್ಕೋಬೇಕು. ವಿ, ಸ್ಮಾಲ್ ವಿ, ವ. ಓಕೆ, ವಿ, ವಿ ಶಿಫ್ಟ್ ಎ, ವಿ ಐ, ವಿ ಶಿಫ್ಟ್ ಐ, ವ ವಿ ವಿ, ವಿ ಯು, ವಿ ಶಿಫ್ಟ್ ಯು. ಓಕೆ, ವಿ ಶಿಫ್ಟ್ ಆರ್, ವಿ ಇ ವೇ, ವಿ ಶಿಫ್ಟ್ ಇ ವೇ ವೇ, ವೈ, ವಿ ಶಿಫ್ಟ್ ವೈ ವೈ, ವಿ ಓ ಓ, ವಿ ಓ ಓ. ಓಕೆ, ವಿ ಶಿಫ್ಟ್ ವಿ ವೌ, ವಿ ಶಿಫ್ಟ್ ಎಮ್ ವಮ್, ವಿ ಶಿಫ್ಟ್ ಎಚ್ ವಹ. ಓಕೆ, ಸೊ ಇವು ವವ. ಆಮೇಲೆ ಇನ್ನು ಶೇಷ, ದೊಡ್ಡ ಶೇ ಬರಿಬೇಕಾಗಿತ್ತು ಅಂದರೆ ನಾವು ಶಿಫ್ಟ್ ಎಸ್ ಪ್ರೆಸ್ ಮಾಡ್ಕೋಬೇಕು. ಓಕೆ, ಶಿಫ್ಟ್ ಎಸ್ ಶ, ಶಿಫ್ಟ್ ಎಸ್ ಶಿಫ್ಟ್ ಎ ಶೇಷ, ಶಿಫ್ಟ್ ಎಸ್ ಐ, ಶಿಫ್ಟ್ ಎಸ್ ಶಿಫ್ಟ್ ಐ, ಶಿಫ್ಟ್ ಎಸ್ ಯು, ಶಿಫ್ಟ್ ಎಸ್ ಶಿಫ್ಟ್ ಯು ಶು ಶು, ಶಿಫ್ಟ್ ಎಸ್ ಶಿಫ್ಟ್ ಆರ್, ಶಿಫ್ಟ್ ಎಸ್ ಇ, ಶಿಫ್ಟ್ ಎಸ್ ಶಿಫ್ಟ್ ಇ ಸೆ ಸೆ, ಶಿಫ್ಟ್ ಎಸ್ ಶಿಫ್ಟ್ ವೈ ಶೈ, ಶಿಫ್ಟ್ ಎಸ್ ಓ ಶೋ, ಶಿಫ್ಟ್ ಎಸ್ ಶಿಫ್ಟ್ ಓ ಶೋ ಶೋ, ಶಿಫ್ಟ್ ಎಸ್ ಶಿಫ್ಟ್ ವಿ ಶವ್, ಶಿಫ್ಟ್ ಎಸ್ ಶಿಫ್ಟ್ ಎಮ್ ಶಮ್, ಶಿಫ್ಟ್ ಎಸ್ ಶಿಫ್ಟ್ ಎಚ್ ಶಹ. ಓಕೆ, ಇವು ಶೇಷ ಬರಿಬೇಕಾದ್ರೆ ನಾವು ಶಿಫ್ಟ್ ಎಸ್ ಪ್ರೆಸ್ ಮಾಡ್ಕೋಬೇಕು. ಇನ್ನು ಷಟ್ಕೋನ ಶ ಅಥವಾ ಷಟ್ಪದಿ ಶ ಬರಿಬೇಕಾದ್ರೆ ಸ್ಮಾಲ್ ಎಕ್ಸ್ ಅನ್ನು ಟೈಪ್ ಮಾಡ್ಕೋಬೇಕು. ಎಕ್ಸ್, ಓಕೆ, ಶ, ಎಕ್ಸ್ ಶಿಫ್ಟ್ ಎ ಶ. ಓಕೆ, ಎಕ್ಸ್ ಐ, ಎಕ್ಸ್ ಶಿಫ್ಟ್ ಐ, ಎಕ್ಸ್ ಯು, ಎಕ್ಸ್ ಶಿಫ್ಟ್ ಯು, ಎಕ್ಸ್ ಶಿಫ್ಟ್ ಆರ್, ಎಕ್ಸ್ ಇ, ಎಕ್ಸ್ ಶಿಫ್ಟ್ ಇ. ಓಕೆ, ಎಕ್ಸ್ ಶಿಫ್ಟ್ ವೈ, ಎಕ್ಸ್ ಓ ಶೋ. ಓಕೆ, ಎಕ್ಸ್ ಶಿಫ್ಟ್ ಓ ಶೋ ಶೋ, ಎಕ್ಸ್ ಶಿಫ್ಟ್ ವಿ ಶವ್, ಎಕ್ಸ್ ಶಿಫ್ಟ್ ಎಮ್ ಶಮ್, ಎಕ್ಸ್ ಶಿಫ್ಟ್ ಎಚ್ ಶಹ. ಓಕೆ, ಶೇಷ. ಇವು ಷಟ್ಪದಿ ಅಥವಾ ಷಟ್ಕೋನ ಶೇಷ. ಇನ್ನು ಸಸ, ಸ್ಮಾಲ್ ಸಸ ಬರಿಬೇಕಾದ್ರೆ ನಾವಿಲ್ಲಿ ಎಸ್ ಪ್ರೆಸ್ ಮಾಡ್ಕೋಬೇಕು. ಓಕೆ, ಸ್ಮಾಲ್ ಎಸ್, ಎಸ್ ಸ, ಎಸ್ ಶಿಫ್ಟ್ ಎ, ಎಸ್ ಐ ಸಸ ಸಿ. ಆಮೇಲೆ ಎಸ್ ಶಿಫ್ಟ್ ಇಲ್ಲಿ ಸ ಸ, ಎಸ್ ಐ. ಓಕೆ, ಎಸ್ ಐ ಸಿ, ಎಸ್ ಶಿಫ್ಟ್ ಐ ಸಿ ಸಿ, ಎಸ್ ಯು ಸು, ಎಸ್ ಶಿಫ್ಟ್ ಯು ಸು. ಓಕೆ, ಆಮೇಲೆ ಎಸ್ ಶಿಫ್ಟ್ ಆರ್, ಎಸ್ ಇ, ಎಸ್ ಶಿಫ್ಟ್ ಇ ಸೆ ಸೆ, ಎಸ್ ಶಿಫ್ಟ್ ವೈ. ಓಕೆ, ಸೈ, ಎಸ್ ಓ ಸೋ, ಎಸ್ ಶಿಫ್ಟ್ ಓ ಸೋ ಸೋ. ಆಮೇಲೆ ಎಸ್ ಶಿಫ್ಟ್ ವಿ ಸೌ, ಎಸ್ ಶಿಫ್ಟ್ ಎಮ್ ಸಮ್, ಎಸ್ ಶಿಫ್ಟ್ ಎಚ್ ಸಹ. ಓಕೆ, ಆಮೇಲೆ ನೆಕ್ಸ್ಟ್ ಇನ್ನು ಯ ರ ಲ ವ ಶ ಸ, ಇನ್ನು ಹ. ಇನ್ನು ನಾವು ಹ ಟೈಪ್ ಮಾಡ್ಕೊಳ್ಳೋಣ. ಓಕೆ, ಹ ಟೈಪ್ ಮಾಡ್ಕೋಬೇಕಾದ್ರೆ ಇಲ್ಲಿ ನಾವೇನು ಮಾಡ್ಬೇಕಾಗ್ತದೆ, ಎಚ್ ಟೈಪ್ ಮಾಡ್ಕೋಬೇಕು. ಓಕೆ, ಸ್ಮಾಲ್ ಎಚ್,
H, H, H shift A, okay, H I, H shift I, ha, he, H U, H shift U, who, H shift R, who, H E, he, H shift E, he, H shift Y, hi, H O, ho, H shift O, ho, H shift V, how, H shift M, H shift H, ಹಾ. ಓಕೆ, ಈ ಪ್ರಕಾರ ನಾವಿಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದ್ರೆ ತಕ ಇಲ್ಲಿ ನಾವು ರೆಡಿ ಮಾಡಿದ್ದೇವೆ. ಓಕೆ, ನೆಕ್ಸ್ಟ್ ಲಳ ಆಗಿದಾವೆ. ಈಗ ಲಳ ಟೈಪ್ ಮಾಡಬೇಕಾದ್ರೆ ನಾವಿಲ್ಲಿ ಶಿಫ್ಟ್ ಎಲ್ ಅಥವಾ ಕ್ಯಾಪಿಟಲ್ ಎಲ್ ಅನ್ನು ಯೂಸ್ ಮಾಡ್ಕೋಬೇಕು. ಆವಾಗ ಲಳ ಅಕ್ಷರ ನಾವು ರೆಡಿ ಮಾಡ್ಕೋಬೋದು. ಓಕೆ, ಶಿಫ್ಟ್ ಎಲ್ ಲ, ಓಕೆ, ಶಿಫ್ಟ್ ಎಲ್ ಶಿಫ್ಟ್ ಎ, ಶಿಫ್ಟ್ ಎಲ್ ಐ, ಶಿಫ್ಟ್ ಎಲ್ ಶಿಫ್ಟ್ ಐ, ಲಳ ಲೀಳಿ, ಶಿಫ್ಟ್ ಎಲ್ ಯು, ಶಿಫ್ಟ್ ಎಲ್ ಶಿಫ್ಟ್ ಯು, ಲು, ಶಿಫ್ಟ್ ಎಲ್ ಶಿಫ್ಟ್ ಆರ್, ಶಿಫ್ಟ್ ಎಲ್ ಇ, ಓಕೆ, ಶಿಫ್ಟ್ ಎಲ್ ಶಿಫ್ಟ್ ಇ, ಲೇ, ಶಿಫ್ಟ್ ಎಲ್ ಶಿಫ್ಟ್ ವೈ, ಓಕೆ, ಶಿಫ್ಟ್ ಎಲ್ ಓ, ಶಿಫ್ಟ್ ಎಲ್ ಶಿಫ್ಟ್ ಓ, ಲೋ, ಲವ್, ಶಿಫ್ಟ್ ಎಲ್ ಶಿಫ್ಟ್ ವಿ, ಶಿಫ್ಟ್ ಎಲ್ ಶಿಫ್ಟ್ ಎಮ್, ಲಮ್, ಲಹ, ಶಿಫ್ಟ್ ಎಲ್ ಶಿಫ್ಟ್ ಎಚ್, ಲಹ. ಓಕೆ, ನಾವು ಏನು ಮಾಡಿದ್ದೀವಿ ಈಗ ಲಳನ್ನು ರೆಡಿ ಮಾಡ್ಕೊಂಡಿದ್ದೀವಿ ಶಿಫ್ಟ್ ಎಲ್ ಯೂಸ್ ಮಾಡಿಕೊಂಡು. ಓಕೆ, ಇನ್ನು ನೆಕ್ಸ್ಟ್ ಕ್ಷ. ಓಕೆ, ಕ್ಷ ಟೈಪ್ ಮಾಡ್ಕೋಬೇಕಾಯ್ತಾರೆ. ನಾವು ಇಂಗ್ಲೀಷದಲ್ಲಿ KFX ಎಲ್ಲ ಸ್ಮಾಲ್ ಲೆಟರ್ಸ್ KFX ಅನ್ನು ನಾವು ಟೈಪ್ ಮಾಡಿದ್ದಪ್ಪ ಅಂದರೆ ಅಲ್ಲಿ ಕ್ಷ ರೆಡಿ ಮಾಡ್ಕೋಬೋದು. ಓಕೆ, ಇವಾಗ ನೋಡೋಣ. ಓಕೆ, ಈಗ KFX ಕ್ಷ, KFX ಶಿಫ್ಟ್ ಎ, ಕ್ಷ. ಓಕೆ, KFX I, KFX shift I, KFX U, okay, Q, KFX shift U, KFX shift R, KFX E, okay, small e, che, KFX shift E, che, okay, KFX shift Y, okay, che, KFX O, KFX shift O, cho, KFX shift V, chow, KFX shift M, chum, KFX shift H, ಕ್ಷಹ. ಓಕೆ, ಇವು ಕ್ಷ ನಾವು ರೆಡಿ ಮಾಡ್ಕೋಬೇಕಾಯ್ತಾರೆ KFX ಅನ್ನು ಟೈಪ್ ಮಾಡ್ಕೋಬೇಕು. ಇನ್ನು ಲಾಸ್ಟ್ ಜ್ಞ ನಾವು ಬಳ್ಳಿಯನ್ನು ರೆಡಿ ಮಾಡ್ಕೋಬೇಕಾಯ್ತಾರೆ. ಸ್ಮಾಲ್ JFZ ಅನ್ನು ನಾವು ಒಂದು ಇಂಗ್ಲೀಷ್ ಕೀಯನ್ನು ಟೈಪ್ ಮಾಡಿದಾಗ ಜ್ಞ ರೆಡಿ ಆಗ್ತವೆ. ಓಕೆ, JFZ ಜ್ಞ, JFZ ಶಿಫ್ಟ್ ಎ, ಓಕೆ, JFZ ಜ್ಞ, ಆಮೇಲೆ JFZ ಶಿಫ್ಟ್ ಎ, JFZ I ಜ್ಞ ಜ್ಞಿ, JFZ ಶಿಫ್ಟ್ I ಜ್ಞಿ, JFZ U ಜ್ಞು, JFZ ಶಿಫ್ಟ್ U ಜ್ಞು, ಓಕೆ, JFZ ಶಿಫ್ಟ್ R, JFZ E ಜ್ಞೆ, JFZ shift E, JFZ shift Y ಜ್ಞೆ, JFZ O small o,
ಜ್ಞೋ. ಜೆ ಎಫ್ ಜೆಡ್ ಶಿಫ್ಟ್ ಓ. ಓಕೆ, ಜ್ಞೋ ಜ್ಞೋ. ಜೆ ಎಫ್ ಜೆಡ್ ಶಿಫ್ಟ್ ವಿ, ಜ್ಞೋ. ಜೆ ಎಫ್ ಜೆಡ್ ಶಿಫ್ಟ್ ಎಮ್. ಓಕೆ, ಜ್ಞಂ. ಜೆ ಎಫ್ ಜೆಡ್ ಶಿಫ್ಟ್ ಎಚ್, ಜ್ಞಃ. ಸೊ ಈ ಪ್ರಕಾರ ನಾವು ಖ ಬಳಿಗಳನ್ನು ಎಲ್ಲ, ಸೊ ಈ ಪ್ರಕಾರ ನಾವು ಕದಿಂದ ಜ್ಞದವರೆಗೆ ಕ ಬಳಿಗಳನ್ನು ಇಂಗ್ಲೀಷ್ ಕಾಂಬಿನೇಷನ್ ಕೀ ಉಪಯೋಗಿಸಿಕೊಂಡು ತಯಾರು ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾನು ಗುಣಿತಾಕ್ಷರಗಳು ಅಥವಾ ಕ ಬಳಿಗಳು ಒಂದು ಟೇಬಲ್ ಮುಖಾಂತರ ಪ್ರತಿಯೊಂದು ಕೀಯನ್ನು ನಾನು ಟೈಪ್ ಮಾಡಿದ್ದೀನಿ. ಇಲ್ಲಿ ಪ್ರತಿಯೊಂದು ಕೀ ಮುಖಾಂತರ ನಾನು ಎಲ್ಲ ಕ ಬಳಿ ನಿಮಗೆ ಒಂದು ಪ್ರಾಕ್ಟಿಕಲ್ ಆಗಿ ಬರೆದು ತೋರಿಸಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.